Hello, welcome to Kannada Filmography. ನನ್ನ ಹೆಸರು ಮಹೇಶ್. ಇವತ್ತು ನಾವು ರಿವ್ಯೂ ಮಾಡ್ತಾರೆ ಫಿಲ್ಮ್ ದೊಡ್ಡ ಮನೆ ಹುಡುಗ. ದೊಡ್ಡ ಮನೆ ಹುಡುಗ ಪುನೀತ್ ರಾಜ್ಕುಮಾರ್ ಅವರ 25th ಫಿಲಮ್ ಆಗಿದೆ ಆ್ಯಂಡ್ ಇದನ್ನು ಡೈರೆಕ್ಟ್ ಮಾಡ್ತಾ ಇರೋದು ದುನಿಯಾ ಸೂರಿ ಆ್ಯಂಡ್ ಪುನೀತ್ ರಾಜ್ಕುಮಾರ್, ಅಂಬರೀಷ್ ಆ್ಯಂಡ್ ರಾಧಿಕಾ ಪಂಡಿತ್ ಮತ್ತು ರವಿಶಂಕರ್ ಅವರು ಇದ್ದಾರೆ ಈ ಫಿಲಮಲ್ಲಿ. ಸೂರಿನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಈ ಫಿಲಮ್ ನೋಡೋದು ಕಡಿಪುಡಿ ಒನ್ ಆಫ್ ದಿ ಬೆಸ್ಟ್ ಫಿಲಮ್ ರೀಸೆಂಟ್ ಟೈಮ್ಸ್ ಅನ್ಸುತ್ತೆ ನನಗೆ. ದುನಿಯಾ ಸೂರಿದು ಬೆಸ್ಟ್ ಫಿಲಮ್ ಅನ್ಸುತ್ತೆ ಆ್ಯಂಡ್ ಕೆಂಡಸ್ ಅಪ್ಪಿಗೂ ನನಗೆ ಚೆನ್ನಾಗಿ ಅನಿಸಿತ್ತು. ಅವ್ರ ಪ್ರಿವಿಯಸ್ ವರ್ಕ್ಸ್ ಎಲ್ಲ ನಂಗೆ ತುಂಬ ಇಷ್ಟ. ಆ್ಯಂಡ್ ನೀವು ಸೂರಿ ಫಿಲಮ್ ಅಂದ ತಕ್ಷಣ ಫಸ್ಟ್ ಟೈಮ್ ಇದರಲ್ಲಿ ಅಬ್ಸರ್ವ್ ಮಾಡೋದೇನಂದರೆ ಕಲರ್ ಪ್ಯಾಲೆಟ್ ಟೋನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅವ್ರು ಸೂರಿ ಅವ್ರು ಬೇರೆ ಫಿಲಮ್ ಎಲ್ಲ ನೋಡಿದ್ರೆ ನಿಮಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತಾರೆ ಸೂರಿ ಫಿಲಮ್ ಅಂತ. ಇದು ಸ್ವಲ್ಪ ಅದಕ್ಕೆ ನೋಡಿದ್ರೆ ಕಂಪೇರೇಟಿವ್ಲಿ ಡಿಫ್ರೆಂಟ್ ಆಗಿದೆ. ಅವ್ರದ್ದು ಲೈಕ್ ಒಂಥರ ಲೋ ಸ್ಯಾಚುರೇಟೆಡ್ ಕಲಗಡಿ ಗ್ರೈಮಿ ಲುಕ್ ಇರುತ್ತೆ. ಇದು ನೋಡಿದರೆ ಮಾಮೂಲಿ ಇವಾಗ ರೀಸೆಂಟ್ ಟೈಮಲ್ಲಿ ಬರುತ್ತಾರೆ ಎಲ್ಲ ಫಿಲಮ್ ಥರ ಲೈಕ್ ಒಂಥರ ತುಂಬ ಓವರ್ ಸ್ಯಾಚುರೇಟೆಡ್ ಫಿಲಮ್ ಅನಿಸುತ್ತೆ. ಸೊ ಐ ಥಿಂಕ್ ಅದರಲ್ಲೇ ಈ ಮೂವಿ ಗೊತ್ತಾಗ್ತಿದೆ ಮಾಮೂಲಿ ಸೂರಿ ಫಿಲಮ್ ಅಲ್ಲ ಅಂತ ಬಿಟ್ಟು ರಾ ಅಂತ ಏನು ಕನ್ಸಿಡರ್ ಮಾಡ್ತೀವಿ ಸೂರಿ ಫಿಲಮ್ನ ಅದೆಲ್ಲ ಇದು ನೋಡಿ ಸೂರಿ ಫಿಲಮ್ ಕಮರ್ಷಿಯಲ್ ಕಡೆಗೆ ಮೂವ್ ಆಗ್ತಾ ಇರೋ ಥರ ಅನ್ಸುತ್ತೆ. ಆ್ಯಂಡ್ ಆ ಥರ ನೋಡೋಕೆ ಈ ಫಿಲಮ್ ಮೋಸ್ಟ್ಲಿ ಕಮರ್ಷಿಯಲ್ ಆಡಿಯನ್ಸ್ಗೆ ಏನು ಮಾಡ್ತಾರೆ. ನನಗೆ ಇದು ಯಾವ ಮೂಲೆಯಿಂದನೂ ಸೂರಿ ಫಿಲಮ್ ಅನಿಸೇ ಇಲ್ಲ. ಸೂರಿದು ಯೂಶುವಲ್ ಲುಕ್ ಏನಿದೆ ಆ ಸೂರಿ ಫಿಲಮ್ ಥರ ಅನಿಸೇ ಇಲ್ಲ. ನೀವು ಬರೀ ಲೈಕ್ ಕಮರ್ಷಿಯಲ್ ಆಡಿಯನ್ಸ್ಗೆ ಏನೇನು ಮಾಡಬೇಕು, ಪುನೀತ್ ರಾಜ್ಕುಮಾರ್ ಫಿಲಮ್ ಏನು ಇರಬೇಕು ಅದಿದೆ. ಸೊ ಬ್ರೀಫ್ ಸಿನಾಪ್ಸಿಸ್ ಹೇಳಬೇಕಂದ್ರೆ ಈ ಸ್ಟೋರಿನ ನಾವು ತುಂಬ ಸರಿ ನೋಡಿ ಲಾಸ್ಟ್ 2 ಡೆಕೇಡ್ಸಲ್ಲಿ ಇದೇ ಥರ ಸಿಮಿಲರ್ ಸ್ಟೋರಿ ನಾವು ತುಂಬ ಸರಿ ನೋಡ್ಬಿಟ್ಟಿದ್ದೀವಿ. ಲೈಕ್ ಊರಲ್ಲಿ ಒಂದು ದೊಡ್ಡ ಮನುಷ್ಯ ಇರ್ತಾನೆ, ಆ ಊರಲ್ಲಿ ಎಲ್ಲದಕ್ಕೂ ಒಳ್ಳೆ ಮಾಡ್ತಿರ್ತಾನೆ ಆ್ಯಂಡ್ ಯಾರೋ ವಿಲನ್ ಬರ್ತಾನೆ ಆ್ಯಂಡ್ ಅಪ್ಪ ಮಗನ ಡೈನಾಮಿಕ್ ಇರುತ್ತೆ, ಫ್ಯಾಮಿಲಿ ಸೆಂಟಿಮೆಂಟ್ ಇರುತ್ತೆ. ಇವೆಲ್ಲ ಬೇರೆ ಬೇರೆ ಮೂವೀಸಲ್ಲಿ ಬೇರೆ ಬೇರೆ ಆಸ್ಪೆಕ್ಟ್ಸ್ ನೋಡಿರೋದು. ನಾವು ಏನು ಹೊಸದೇನು ಆಫರ್ ಮಾಡ್ತಾಯಿಲ್ಲ ಈ ಮೂವಿಯಿಂದ. ಯೂಶ್ವಲಿ ಸೂರಿ ಫಿಲಮ್ಸ್ ಎಲ್ಲ ಲೋ ಬಜೆಟ್ ಇರುತ್ತೆ. ಇದು ನೋಡೋದು ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಇರೋದ್ರಿಂದ ಬೇರೆ ಜಾಕಿ ಆ್ಯಂಡ್ ಅಣ್ಣ ಬಾಂಡ್ ಕಂಪೇರ್ ಮಾಡಿದ್ರಿಂದ ತುಂಬಾ ಗ್ರ್ಯಾಂಡ್ ಬದಲ ಲೊಕೇಶನ್ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಶೂಟ್ ಮಾಡಿದ್ದಾರೆ. ಅದು ಬಿಟ್ಬಿಟ್ಟು ಮೂವಿಯಲ್ಲಿ ಹೊಸದೇನೂ ಕಾಣಿಸಿಲ್ಲ. ನೀವು ಆಲ್ರೆಡಿ ನೋಡಿರೋದು ರವಿಶಂಕರ್ ಅವ್ರು ವಿಲನ್ ರೋಲ್ ಪ್ಲೇ ಮಾಡ್ತಾರೆ. ರವಿಶಂಕರ್ ಇನ್ನೊಂದು ಲಾಸ್ಟ್ ಒಂದು 23 ಫಿಲಮಲ್ಲಿ ಮಾಡಿರೋ ವಿಲನ್ ರೋಲೇ ಪ್ಲೇ ಮಾಡ್ತಾರೆ. ಇವರು ವಿಲನ್ ಯಾಕಂದರೆ ವಿಲನ್ ಅವರು. ಸೊ ಅವ್ರಿಗೇನು ರೀಸನ್ ಇಲ್ಲ ಯಾಕೆ ಇದು ಮಾಡಬೇಕು, ಸುಮ್ಮನೆ ಅವ್ರ ವಿಲನ್ನು ಅದಕ್ಕೆ ವಿಲನ್ ಆಗಿರಬೇಕು ಆ ಥರ ಆಗಿದೆ. ಸೊ ಅದರಲ್ಲಿ ಏನೋ ಹೊಸತನ ಏನಿದೆ, ತುಂಬಾ ಓಡೋ ಟಾಪ್ ಆ್ಯಕ್ಷನ್ ಸೀಕ್ವೆನ್ಸ್ ಇದೆ ಯೂಶ್ವಲ್ ಮೂವಿಯಲ್ಲಿರೋ ಥರ. ಸೆಕೆಂಡ್ ಹಾಫ್ ಬಂದಾಗ ತುಂಬಾ ರಿಪಿಟೇಟಿವ್ ಆಗೋಗ್ಬಿಡುತ್ತೆ ಅನಿಸ್ತು ನನಗೆ. ಲೈಕ್ ಅದೇ ಸೇಮ್ ಥಿಂಗ್ ಅಂದರೆ ರವಿಶಂಕರ್ ಏನೋ ಪ್ಲ್ಯಾನ್ ಮಾಡ್ತಾನೆ ಆ್ಯಂಡ್ ಪುನೀತ್ ರಾಜ್ಕುಮಾರ್ ಅವರಿಂದ ಔಟ್ ಸ್ಮಾರ್ಟ್ ಮಾಡ್ತಾನೆ. ರವಿಶಂಕರ್ ಪ್ಲ್ಯಾನ್ ಮಾಡ್ತಾ ಔಟ್ ಸ್ಮಾರ್ಟ್ ಮಾಡ್ತಾನೆ ಆ್ಯಂಡ್ ಅದೇ ರಿಪಿಟೇಟಿವ್ ಆಗಿ ಹೋಗ್ಬಿಡುತ್ತೆ. ಮೂವಿ ಎಂಡವ್ರಿಗೆ ಅದಾಗುತ್ತೆ ಆ್ಯಂಡ್ ಅದು ಅಷ್ಟು ಇದನ್ಸಿಲ್ಲ. ಆ್ಯಂಡ್ ಸೆಕೆಂಡ್ ಥಿಂಗ್ ಏನಂದರೆ ಮೂವಿ ಲೈಕ್ ನಂಗೆ ಥಿಯೇಟ್ರಿಂದ ಹೋದ ತಕ್ಷಣ ನನಗೆ ಮೂವಿ ನೋಡಿದ ಎಕ್ಸ್ಪೀರಿಯನ್ಸೇ ಮಾಡ್ತದೆ. ನನಗೆ ಮತ್ತೆ ರಿವ್ಯೂ ಮಾಡಬೇಕಾಗ ಮತ್ತೆ ನಾನು ಅನಿಸ್ಕೋಬೇಕಾದ್ರೆ ಮೂವಿಲಿ ಏನಾಯಿತು ಅಂತ ಬಿಟ್ಟು. ಯಾಕಂದರೆ ಅಷ್ಟು ನನಗೇನು ಇಂಪ್ಯಾಕ್ಟ್ ಬೀಳಿಲ್ಲ ಮೂವಿದು. ಏನೋ ಅಷ್ಟೇನು ಇಂಟ್ರೆಸ್ಟಿಂಗ್ ಅವ್ರಿಗೆ ಎನಿಥಿಂಗ್ ಇದನ್ಸಿಲ್ಲ. ಸಾಂಗ್ಸ್ ಎಲ್ಲ ಬಂದು ಹೋಗುತ್ತೆ ಬಿಡಿದಲ್ಲಿ. ಈ ಮೂವಿ ಲೈಕ್ ಇದು ಒಂದು ಕೆಟ್ಟದಿದೆ, ಇದೊಂದು ಸಖತ್ತಾಗಿದೆ ಅಂತ ಹೇಳೋಕ್ಕಲ್ಲ. ಇಟ್ಸ್ ಜಸ್ಟ್ ದೇ ಸ್ಟೋರಿ ನಡೆಯುತ್ತೆ, ಹೋಗ್ತಾ ಇರುತ್ತೆ, ನೀವು ನೋಡ್ತೀರಾ ಆ್ಯಂಡ್ ಸಿಟಿಂಗ್ ಎದ್ದು ಬರ್ತೀರಾ. ಇನ್ನೂ ಮೂವಿ ನೋಡ್ಬಿಟ್ಟು ಬರ್ತೀರಾ ಆ್ಯಂಡ್ ನಿಮ್ಮ ಮೂವಿಯಲ್ಲಿ ಇಂಪ್ಯಾಕ್ಟ್ ಬೆಳೆಯೋಲ್ಲ. ಸ್ಟೋರಿ ನೀವು ನೋಡಿದ್ದೇ ಇದೆ, ಆ್ಯಕ್ಟಿಂಗ್ ಎಲ್ಲ ನೋಡಿದ್ದೇ ಇದೆ, ಹೊಸತನ ಏನಿಲ್ಲ. ರೀಸೆಂಟ್ ಟೈಮಲ್ಲಿ ಕನ್ನಡ ಫಿಲಮ್ ಬರ್ತಾರೆ ಕಂಪೇರ್ ಮಾಡಿ ಮಾಮೂಲಿ ಈ ಸ್ಟೋರಿಯಲ್ಲಿ ಲೈಕ್ 10-15 ವರ್ಷದಿಂದ ಸೇಮ್ ಸ್ಟೋರಿಗಳು ಮಾಡಾಗ್ಬಿಟ್ಟಿದೆ. ಆಲ್ರೆಡಿ 10-20 ಸ್ಟೋರಿಗಳಿದೆ ಎಲ್ಲ ಇಂಡಸ್ಟ್ರಿಯಲ್ಲಿ. ಏನೋ ಪುನೀತ್ ರಾಜ್ಕುಮಾರ್ ಫ್ಯಾನ್ ಇದೆ, ನೀವು ನೋಡ್ತೀರಿ, ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಾ. ಮಾಮೂಲಿ ಇರೋರು ಹೋಗ್ಬಿಟ್ಟು ನೋಡ್ಕೊಂಬರ್ತಾರೆ ಅಷ್ಟೇ. ಮೋಸ್ಟ್ಲಿ ನೀವೇನೋ ಎನಿಥಿಂಗ್ ಏನೋ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದರೆ ಇದರಲ್ಲಿ ಏನೋ ನಿಮ್ಗೇನೋ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ. ಆ್ಯಂಡ್ ಕೈಂಡ್ ಆಫ್ ನಾನು ದುನಿಯಾ ಸ್ಟೋರಿ ಕಡೆಯಿಂದ ಬರ್ತಾ ಇರೋದ್ರಿಂದ ಡಿಸಪಾಯಿಂಟ್ ಆದ ಇದನ್ನು ನೋಡ್ಬಿಟ್ಟು. ನೀವು ಟ್ರೇಲರ್ ನಿಮ್ಗೆ ದೊಡ್ಡ ಮನೆ ಹುಡುಗ ಟ್ರೇಲರ್ ನೋಡಿದರೆ ನಿಮ್ಗೇನು ನೋಡ್ತೀರಾ ಅದ್ರಲ್ಲಿ ಅಷ್ಟೇ ಇರೋದು. ಆ್ಯಂಡ್ ನಂಗೆ ಪರ್ಸ್ನಲಿ ಈ ಮೂವಿದು ಬೆಸ್ಟ್ ಪಾರ್ಟ್ ಏನಿತ್ತು ಅಂದರೆ ಮೂವಿ ಮುಗಿದ್ಮೇಲೆ ಒಂದೊಂದು ಲಡ್ಡು ಕೊಟ್ಟರೆ ಎಲ್ಲರಿಗೂ ಲಡ್ಡು ಸಿಕ್ತು, ಯಾರು ಲಡ್ಡು ಕೊಟ್ಟರು, ಥ್ಯಾಂಕ್ ಯು ವೆರಿ ಮಚ್. ಈ ಮೂವಿಗೆ ನನ್ನ ಕಡೆಯಿಂದ ಔಟ್ ಆಫ್ 5 2 ಸ್ಟಾರ್ಸ್ ಕೊಡ್ಬೋದು. ನಿಮ್ಗೆ ಇದೇ ಥರ ಮೂವಿ ರಿವ್ಯೂಸ್ ಎಲ್ಲ ಬೇಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಹಳೆ ವೀಡಿಯೋ ನೋಡ್ಬೇಕಾದ್ರೆ ಇಲ್ಲಿ ಹೋಗಿ ಅದಕ್ಕಿಂತ ಇದು ಮಾಡೋಕ್ಕೆ ಇಲ್ಲಿ ಕೆಳಗಡೆ ಹೋಗಿ. ಥ್ಯಾಂಕ್ ಯು.